ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೋಟೋನಾ? ಈ ಫೋಟೋಗಳ? ಯಾರು ಇವರೆಲ್ಲ? ನೀನ್ ತೋರ್ಸು. ಸರಿ. ಈ ಫೋಟೋದಲ್ಲಿರೋರು ಯಾರು ಅಂತ ಗೊತ್ತಾ ನಿನಗೆ? ಗೊತ್ತಿಲ್ಲ. ಇವರು ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ಯಾರು ಇವರೆಲ್ಲ? ಏಯ್, ಸೌಂಡ್ ಕಮ್ಮಿ ಮಾಡೋ. ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳು. ಯಾಕೆ ಸುಮ್ಮನೆ ಕೂಗಾಡ್ತಿದ್ಯಾ? ಕೂಗಾಡಿ ಸುಮ್ಮನೆ ಸ್ಟ್ರೈನ್ ಮಾಡ್ಕೋತೀಯ ಅಷ್ಟೇ. ಇವಳೇನು ಯಾವ ಫೋಟೋ ತೋರಿಸಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತಿದ್ದಾಳೆ. ಸರಿ, ಹಾಗಾದ್ರೆ ಇನ್ನೊಂದು ಫೋಟೋ ಕಳಿಸ್ತೀನಿ, ಅದನ್ನ ತೋರ್ಸೋಳಿಗೆ. ನೋಡು. ನಾನ್ ಟೇಸ್ಟ್ ನಮ್ಮ ಅಣ್ಣಂಗೆ ಗೊತ್ತಿರುತ್ತೆ. ನನಗೂ ನನ್ನ ತಂಗಿಗೂ ಹಚ್ಚಾಕ ನೋಡ್ತಾ ಇದೀಯಾ? ಅಂತ ತಪ್ಪ ಕೆಲಸ ನಾನ್ ಮಾಡಲ್ಲ. ತಂಗಿ ಅಣ್ಣನ್ ಬಿಟ್ಕೊಡಲ್ಲ, ಅಣ್ಣ ತಂಗಿನ್ ಬಿಟ್ಕೊಡಲ್ಲ. ಬನ್ನಿ ಕಟ್ ಮಾಡ್ತೀನಿ. ಅಚ್ಚು, ನೀನೇ ಕಣಪ್ಪ ಈ ಮನೆಗೆ, ನಮ್ಮ ವಂಶಕ್ಕೆ ಬೆಳಗ್ತಾ ಇರೋ ದೀಪ. ಇಲ್ಲಮ್ಮ, ನೀನು ಹೋಗ್ಬೇಕು ಕಣಮ್ಮ. ನಾನು ಹೋಗಲ್ಲ ಅಣ್ಣ. ನೀನ್ ಹೋಗ್ಬೇಕಮ್ಮ. ನಾನು ಹೋಗಲ್ಲ ಅಣ್ಣ. ನೀನ್ ಹೋಗ್ಬೇಕಮ್ಮ. ನಾನು ಹೋಗಲ್ಲ ಅಣ್ಣ. ಇವನೇ ನಮ್ಮಣ್ಣ. ಅವನ್ ಪಕ್ಕದಲ್ಲಿರೋರೆ ನಮ್ಮ ಅತ್ತಿಗೆ. ನಮ್ಮ ಅಣ್ಣ ಅತ್ತಿಗೆ ಇವರು. ಹಾಗಾದ್ರೆ ನೀನೇ ಅರ್ಚನಾ. ಅಲ್ಲಿರೋಳು ಶಾಂತಿನೇ. ಇಷ್ಟು ದಿನ ನಮ್ಮೆಲ್ರ ಕಣ್ಣಿಗೆ ಮಣ್ಣೆರ್ಚಿ ಎಲ್ರನ್ನೂ ಯಾಮಾರಿಸಿದಾಳೆ. ಅಲ್ಲಿರೋಳು ಶಾಂತಿನಿ ಅಂತ ಗೊತ್ತಾಗ್ಬಿಟ್ರೆ ಮರುಕ್ಷಣನೇ ನನ್ನ ಇಡೀ ಲೈಫೇ ಮುಳುಗ್ ಹೋಗುತ್ತೆ. ಅಣ್ಣ ಅತ್ತಿಗೆ ಬಂದಿದಾರಾ? ಇವ್ರು ನಿಮ್ಮ ಅಣ್ಣ ಅತ್ತಿಗೆನಾ? ಹೌದು. ನಿನಗೆ ಹೇಗೆ ಸಿಕ್ತು ಈ ಫೋಟೋ? ಅವ್ರು ನಿನಗೆ ಗೊತ್ತಾ? ಪ್ಲೀಸ್, ನಿನಗೆ ಗೊತ್ತಿದ್ರೆ ನನ್ನ ಬಿಟ್ಬಿಡು. ನಾನು ಅವ್ರ ಜೊತೆ ಹೋಗ್ತೀನಿ, ಪ್ಲೀಸ್. ಸಮಾಧಾನ. ಒಂದು ಕ್ಲಾರಿಟಿ ಕೇಳಿದೆ ಅಷ್ಟೇ. ಈಗ ಕ್ಲಾರಿಟಿ ಬಂತಲ್ಲ? ಪ್ಲೀಸ್, ನಾನು ಬಿಟ್ಬಿಡ್ತೀಯಾ? ಬಿಡ್ತೀನಿ. ನಾನೇ ಅವಳನ್ನ ಕೊಲ್ಲೋಕೆ ಅಂತ ಮೇಲಿಂದ ಕಲ್ಲನ್ನ ಕಾಲಲ್ಲಿ ಒದ್ದಿದ್ದು ಅನ್ನೋ ವಿಷಯ ಏನಾದ್ರೂ ಶಾಂತಿಗೆ ಗೊತ್ತಾಗಿದ್ರೆ ನನ್ ಕತೆ ಪೂರ್ತಿ ಮುಗಿಸ್ಬಿಡ್ತಾಳೆ. ವೀರಣ್ಣ ಅವ್ರ ಮನೇಲಿರೋಳು ಶಾಂತಿ ಅಂತ ಗೊತ್ತಾದ್ರೆ ಸಾಕು, ಸುಶಾಂತ್ ಕಂಪ್ಲೀಟ್ ಆಗಿ ಬದ್ಲಾಗ್ಬಿಡ್ತಾನೆ. ಇನ್ಶೂರೆನ್ಸ್ ದುಡ್ಡು ತಗೊಂಡಿರೋದೇ ದೊಡ್ಡ ತಪ್ಪು ಅಂತ ಆ ಅಪರಾಧದ ಮೇಲೆ ಸಿಕ್ಕಾಕೊಂಡ್ಬಿಡ್ತೀನಿ. ಅವಳು ಶಾಂತಿ ಅಂತ ಬೇರೆಯವ್ರಿಗೆ ಗೊತ್ತಾಗೋಕ್ಕೂ ಮುಂಚೆ ನಾನೇ ಅವಳು ಮಾತಾಡ್ದಿರೋ ಹಾಗೆ ಮಾಡ್ಬೇಕು. ಅದೇ ರತ್ನಮ್ಮ, ಇನ್ನೂ ಬೇಗನೆ ಬಂದ್ಬಿಡ್ತಾರೆ ಅನ್ಸುತ್ತೆ. ಆದ್ರೆ ಈಗ ನನ್ಗೆ ಆ ಚಿಂತೆ ಅಲ್ಲ. ಅಣ್ಣ ನನಗೆ ಶಾಂತಿ ನಿವಾಸಕ್ಕೆ ಹೋಗಿ ಅಲ್ಲೇ ಇದ್ಬಿಡು ಅಂತ ಬೇರೆ ಹೇಳ್ದ. ಯಾಕವನ ಆತರ ಹೇಳ್ದ? ಅದನ್ನ ನಾನು ಯೋಚನೆ ಮಾಡ್ತಿದ್ದೀನಿ. ಅಯ್ಯ, ಇದ್ರಲ್ಲಿ ಯೋಚನೆ ಮಾಡೋದೇನಮ್ಮ ಇದೆ? ಶಾಂತಿ ನಿವಾಸನು ನಿಮ್ಮನೆ ಅಲ್ವಾ? ಅಲ್ಲ, ನಿಮ್ಮನೆ ತರ ಅಲ್ವಾ ಅಂದೆ. ಹಿಂಗಂದಂಗ ಅನ್ನೋಷ್ಟರಲ್ಲಿ 15 ದಿನ ಹೋಗ್ಬಿಡತ್ತೆ. ಅದೇನು ನಿಜ. ಒಬ್ರೇ ಇರುವಾಗ ಸಮಯ ಮುಂದಕ್ಕೆ ಹೋಗಲ್ಲ. ಆದ್ರೆ ಅಲ್ಲಿ ಎಲ್ಲರ ಜೊತೆನೂ ಇರ್ತೀನಲ್ವಾ. ರಾಘವ್ ಜೊತೆಲಿದ್ರೆ ಮಗು ಆಗ ಹೋಗ್ತೀನಿ ನಾನು. ಆಗ ಮುಗ್ದೇ ಹೋಯ್ತು. ಅದಕ್ಕೆ ಹೇಳೋದು,
ದೇವ್ರೇನೇ ಮಾಡಿದ್ರು ಅದಕ್ಕೊಂದ್ ಕಾರಣ ಇಟ್ಟಿರ್ತಾನೆ ಅಂತ. ನೀವ್ ಆ ಮನೆಗ್ ಬರೋದ್ರಿಂದ ಎಷ್ಟು ದೊಡ್ಡ ವಿಷಯ ಆಗುತ್ತೆ ಅಂತ ನಿಂಗೇನಮ್ಮ ಗೊತ್ತು? ಅಲ್ಲ, ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಶಾಂತಿ ನಿವಾಸಕ್ಕೆ ಇನ್ನೊಂದ್ 15 ದಿವಸ ಶಾಂತಿ ಇರಕ್ ಬರ್ತಿದ್ದಾಳೆ ಅನ್ನೋ ತರ ನನ್ನ ಮನ್ಸು ಹೇಳ್ತಾ ಇದೆ. ಆ ದೇವ್ರಿಗೆ ವಂದನೆಗಳನ್ನ ಹೇಳ್ಬೇಕು ಕಣಮ್ಮ. ಆ ದೇವ್ರು ಆತರ ಸೃಷ್ಟಿ ಮಾಡ್ಕೊಟ್ಟಿದ್ದಾನೆ ನನಗೆ. ಏನ್ ರತ್ನಮ್ಮ ಇದು? ಯಾವಾಗ ನೋಡಿದ್ರು ಸುಮ್ನೆ ಶಾಂತಿ ಶಾಂತಿ ಶಾಂತಿ. ಅಪ್ಪ, ಅವರೇ ಈಗ ಇಲ್ಲ ಅಂತ ಆಗೋಯ್ತಲ್ಲ. ಈಗ ಅವರು ಕೂಡ ಆ ಮನೇಲಿರೋವಾಗ ನಾನ್ ಆ ಮನೆಗ್ ಬಂದ್ರೆ ಶಾಂತಿ ಬಂದ ಹಾಗಾಗತ್ತಾ? ನೀನ್ ಹೇಳೋದು ವಾಸ್ತವ ಕಣಮ್ಮ. ಆದ್ರೆ ನಿಂಗೊಂದ್ ವಿಷಯ ಗೊತ್ತಾ? ಶಾಂತಮ್ಮ ಮನೇಲಿ ಇರುವಾಗ ಸುಮ್ನೆ ಆ ಮನೆಯಲ್ಲಿ ಓಡಾಡಿದ್ರೆ ಸಾಕಮ್ಮ, ಮನ್ಸು ಅಗ್ರ ಆಗೋಗ್ಬಿಡೋದು. ಸಂತೋಷ ಅಂತೂ ಬೆನ್ನತ್ತಿ ನಿಂತ್ಕೊಂಡ್ಬಿಡೋದು. ಕೋಪನೇ ಬರ್ತಿರ್ಲಿಲ್ಲ ಕಣಮ್ಮ, ಸುಸ್ತಾಗ್ತಾ ಇರ್ಲಿಲ್ಲ. ಏನೋ ಸುಸ್ತಾಗಿ ಅಪ್ಪ ಅಂದಾಗ ಆ ತಾಯಿ ಮುಖ ನೋಡ್ಬಿಟ್ರೆ ಸಾಕಮ್ಮ, ಸುಸ್ತಲ್ಲ ತಾನಾಗೆ ಓಡೋಗ್ಬಿಡೋದು.